ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ನಿಮಗೆಲ್ಲ, ನಿಮ್ಮ ಕುಟುಂಬಕ್ಕೆಲ್ಲ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ವರ್ಷನಾದರೂ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸು, ಐಶ್ವರ್ಯ, ಕೀರ್ತಿ ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಆ್ಯಕ್ಚುಲಿ ಈ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಹಬ್ಬವನ್ನು ಸುಗ್ಗಿ ಹಬ್ಬ ಅಂತ ಸಹ ನಾವು ಕರಿತೇವೆ. ತುಂಬ ಕೆಲವಾರು ವರ್ಷಗಳ ಹಿಂದೆ ರಾಗಿ ಕಣ ಅಂತೇಳಿ ರೈತರು ಮಾಡ್ತಿದ್ರು. ಅದರಲ್ಲಿ ರಾಗಿ ಎಲ್ಲ ಕ್ಲೀನ್ ಮಾಡಿ, ಭತ್ತ ಎಲ್ಲ ಕ್ಲೀನ್ ಮಾಡಿ, ಪೂಜೆ ಮಾಡಿ ಸಂಕ್ರಾಂತಿ ಹಬ್ಬದ ದಿವಸ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಇತ್ತು. ಈಗ ರಾಗಿ ಕಣಗಳು ಇಲ್ಲ. ಎತ್ತು ಆಗಲಿ ಅಥವಾ ಕಣಗಳಾಗಲಿ ಅಥವಾ ರಾಗಿ ಬೆಳೀತಕ್ಕಂಥದ್ದಾಗಲಿ ಭತ್ತ ಬೆಳೀತಕ್ಕಂಥದ್ದಾಗಲಿ ಇಲ್ಲ. ಹಾಗಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ಬೋದಷ್ಟೆ. ಬಟ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯತೆ ಇರ್ತದೆ. ಆ ಆಚರಣೆಯಿಂದ ಸಡಗರ, ಸಂಭ್ರಮ, ಸಂತೋಷ, ಉಲ್ಲಾಸ ಯಾವಾಗಲೂ ಕೂಡಿರ್ತದೆ. ಇಲ್ಲಿ ಜನವರಿ 14ರಂದು ಮಕರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ ಕರಿತೇವೆ. ಈ ದಿನ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷವಾದಂಥ ಪೂಜೆಗಳು ಆಗ್ತಾ ಇರ್ತದೆ. ನೀವು ಸಹ ದೇವಸ್ಥಾನಗಳಿಗೆ ಹೋಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದವನ್ನು ಸೇವನೆ ಮಾಡಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅರ್ಲಿ ಮಾರ್ನಿಂಗ್ ಹೋಗ್ತಕ್ಕಂಥವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಹಾಗೆ ದೇವಸ್ಥಾನದೊಳಗಡೆ ಪ್ರದಕ್ಷಿಣೆ ಹಾಕಬೇಕಾದ್ರೆ, ಪ್ರಸಾದ ವಿನಿಯೋಗ ಸ್ವೀಕಾರ ಮಾಡಬೇಕಾದ್ರೆ ಗಡಿಬಿಡಿ ಮಾಡ್ಕೋಬೇಡಿ. ನಿಮ್ಮ ಒಡವೆ, ವಸ್ತ್ರ, ಚಿಕ್ಕ ಪುಟ್ಟ ಮಕ್ಕಳ ಬಗ್ಗೆ ಹಾಗೆ ಹಣಕಾಸು ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಗಡಿಬಿಡಿಯ ನುಗ್ಗಲಲ್ಲಿ ಏನಾದರೂ ಕಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಅದು ಸಿಗೋದು ಕಷ್ಟ ಆಗುತ್ತೆ. ಆದ್ದರಿಂದ ದೇವಸ್ಥಾನಕ್ಕೆ ಹೋದಾಗ ತುಂಬ ಎಚ್ಚರಿಕೆಯಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸಿ. ಇಲ್ಲಿ ವಿಶೇಷವಾಗಿ ಈ ಸುಗ್ಗಿ ಹಬ್ಬ ಎಲ್ಲ ಭಾನುವಾರ, ಸೋಮವಾರ ಬೇಕಾದಂಥ ವಸ್ತುಗಳನ್ನೆಲ್ಲ ತೆಗೆದುಕೊಳ್ಳಿ. ಕಬ್ಬು, ಕಡಲೆಕಾಯಿ, ಬೆಲ್ಲ ಅಥವಾ ಇನ್ನು ಏನೇನು ಬೇಕೋ ಬೆಲ್ಲದಚ್ಚು, ಕಪ್ಪೆಳ್ಳು, ಸಿಹಿ ತಿಂಡಿಗಳು ಎಲ್ಲ ತೆಗೆದುಕೊಂಡು ಮಂಗಳವಾರ ಹಬ್ಬವನ್ನು ಅರ್ಲಿ ಮಾರ್ನಿಂಗ್ಗೆ ಆಚರಣೆ ಮಾಡಿ. ನಿಮ್ಮ ಮನೆಯಲ್ಲಿಯೂ ಸಹ ಸೋಮವಾರ ಸಂಜೆಯೇ ದೇವರ ಚಿತ್ರಪಟಗಳನ್ನೆಲ್ಲ ಶುದ್ಧೀಕರಿಸಿ, ದೇವರ ಮನೆಯನ್ನು ಶುದ್ಧೀಕರಣ ಮಾಡಿ, ದೇವರ ಚಿತ್ರಪಟಗಳಿಗೆಲ್ಲ 4ನೇ ಬೆರಳಿನಿಂದ ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು ಎಲ್ಲ ಸಿದ್ಧತೆ ಮಾಡಿಕೊಂಡು ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನಾದಿ ಶುಚಿಯಾಗಿ ಶುಚಿಭೂರ್ತರಾಗಿ ಕೂತ್ಕೊಂಡು ದೇವರಿಗೆ ತುಪ್ಪದ ದೀಪ ಹಚ್ಚಿ ಅಥವಾ ಎಳ್ಳೆಣ್ಣೆಯ ದೀಪ ಹಚ್ಚಿ ಧೂಪ ನೈವೇದ್ಯ ಎಲ್ಲ ಇಟ್ಟು ಧೂಪವನ್ನು ಬೆಳಗಿ ಕರ್ಪೂರದ ಆರತಿ ಬೆಳಗಿ ಪೂಜೆ ಮಾಡಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗುರುವಿನ ಧ್ಯಾನ, ನಿಮ್ಮ ಮನೆ ದೇವರುಗಳ ಧ್ಯಾನ ಮಾಡಿ, ನವಗ್ರಹಗಳ ಧ್ಯಾನ ಮಾಡಿ, ವಿಘ್ನೇಶ್ವರನ ಧ್ಯಾನವನ್ನು ಮಾಡಿ, ಶ್ರದ್ಧಾ ಭಕ್ತಿಯಿಂದ ಗಡಿಬಿಡಿ ಇಲ್ಲದೆ ಮನೆಯಲ್ಲಿಯೇ ಪೂಜೆ ಮಾಡಿ. ಅನಂತರ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಇಷ್ಟವಾದಂಥ ದೇವಸ್ಥಾನದಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸಿ ಆ ಶ್ರದ್ಧಾ ಭಕ್ತಿಯಿಂದ ಆ ದೇವಾಲಯದಲ್ಲಿ ನೀವು ಸಹ ಭಕ್ತರಾಗಿ ಪಾಲ್ಗೊಳ್ಳಿ. ವೀಕ್ಷಕರೇ, ಈ ಜನವರಿ ತಿಂಗಳಲ್ಲಿ ಉತ್ತರಾಯಣ ಕಾಲ
ಪ್ರಾರಂಭ ಆಗಿರೋದ್ರಿಂದ ಶೂನ್ಯ ಮಾಸ ಕಳೆಯೋದ್ರಿಂದ ಈ ಜನವರಿ ತಿಂಗಳಲ್ಲಿ ವಾಸ್ತು ಪುರುಷನ ಸ್ಥಿತಿ ಅಷ್ಟೊಂದು ಉತ್ತಮವಾಗಿಲ್ಲ. ಜನವರಿ 29ರವರೆಗೆ ವಾಸ್ತು ಪುರುಷ ಅಶುಭ ಸಮಯ ಇರೋದರಿಂದ ಮನೆ ಕಟ್ಟೋದಕ್ಕಾಗಲಿ ಅಥವಾ ಮನೆ ತೆಗೆದುಕೊಳ್ಳೋದಕ್ಕಾಗಲಿ ಅಥವಾ ಪಾಯ ತೆಗೆಯೋದಕ್ಕಾಗಲಿ ಪೂಜೆ ಮಾಡೋದಕ್ಕಾಗಲಿ ಅಷ್ಟೊಂದು ಸಮಯ ಉತ್ತಮವಾಗಿರೋದಿಲ್ಲ. ಈ ಜನವರಿ ತಿಂಗಳ 30, 31 2 ದಿನ ರಾಜಯೋಗ ಇದೆ. ಈ ದಿನದಲ್ಲಿ ಬೇಕಾದರೆ ನೀವು ಪಾಯ ತೆಗಿತಕ್ಕಂಥದ್ದು ಅಥವಾ ಮನೆ ಮಾರ್ಕಿಂಗ್ ಮಾಡ್ತಕ್ಕಂಥದ್ದು ಅಥವಾ ಇನ್ನಿತರ ವಿಚಾರಗಳಿಗೆ ಶುಭವಾಗಿರ್ತದೆ. ಈ ದಿನವನ್ನು ಶುಭ ಮುಹೂರ್ತದಲ್ಲಿ ನಿಮ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಬಳಕೆ ಮಾಡ್ಕೋಬೋದು. ಈ ಜನವರಿ 14ರಿಂದ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆ ಸಂಚಾರ ಮಾಡೋದ್ರಿಂದ ಹಗಲು ಜಾಸ್ತಿ ಇರ್ತದೆ, ಬಿಸಿಲು ಸಹ ಜಾಸ್ತಿ ಇರ್ತದೆ. ಸೊ ನಮ್ಮ ಯಾವುದೇ ಶುಭ ಕಾರ್ಯಗಳಿಗೆ ಈ 6 ತಿಂಗಳ ಕಾಲ ಶುಭಪ್ರದವಾಗಿರ್ತದೆ. ನಿಮ್ಮ ಯಾವುದೇ ಹೊಸ ವ್ಯಾಪಾರ ವ್ಯವಹಾರ ಇತ್ಯಾದಿ ಶುಭ ಕಾರ್ಯಗಳಿಗೆ ಈ ದಿನಗಳನ್ನು ಬಳಕೆ ಮಾಡ್ಕೋಬೋದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.